ಆತ್ಮೀಯ H16 ನ್ಯೂಸ್ ಅಥವಾ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಇತ್ತೀಚೆಗೆ DKC ಅವರು ವಿಶೇಷವಾಗಿ ಭಾರತ್ ಜೋಡೋ ಯುವ ಸಂಘಟನೆಯನ್ನು ನೇಮಿಸಬೇಕು, ಮಾಡಬೇಕು. ಪ್ರತಿ ಹಳ್ಳಿಗೆ, ಪ್ರತಿ ಪಂಚಾಯತಿಗೆ, ಪ್ರತಿ ಊರಿಗೆ, ನಗರಗಳಿಗೆ 5,000 10,000 ಜನಕ್ಕೆ ಮಾಡಬೇಕು. ಸಂಘಟನೆ ಮಾಡಿ ಅವ್ರಿಗೆ ಆಟದ ಸಲುವಾಗಿ 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಅಂದಾಜು 1,010 ಕೋಟಿ ಒಂದು ಅಂದಾಜು ಮಾಡಿ ಆ ದುಡ್ಡನ್ನು ಡೆವಲಪ್ಮೆಂಟ್ ಸಲುವಾಗಿ ನಾವು ಉಪಯೋಗ ಮಾಡ್ತಾಯಿದ್ವಿ, ಜನರ ಸಂಘಟನೆ ಮಾಡ್ತಾಯಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ವಿ. ನೀವು ಕೇಳಿದ್ವಿ, ನಾವು ಕೇಳಿದ್ವಿ, ನೋಡಿದ್ವಿ. ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಹಾಕಿದ ಕಾರಣವೂ ಈಗಾಗಲೇ ಹಿಂದೆ ನಮ್ಮ ಎಪಿಸೋಡಲ್ಲಿ ತಿಳಿಸಿದ್ವಿ. ಇಲ್ಲ, RSSಗೆ ಒಂದು ಪ್ರತಿಸ್ಪರ್ಧಿ ಸಂಘಟನೆ ನೇಮಿಸಬೇಕಾಗಿತ್ತು, ಅದಕ್ಕಾಗಿ ಸಂಘಟನೆ ಮಾಡ್ತಾ ಇದ್ದಾರಂತೆ ಭಾಳ ಜನ ಮಾತಾಡ್ಕೋತಾ ಇದ್ದಾರೆ ಅನ್ನೋಂಥ ಮಾತು. ಆ ದಿಶೆಯಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಜವಾಬ್ದಾರಿತವಾದಂಥ ನಾಯಕರು, ಅವರು ಬೆಳಗಾವಿಗೆ ಭೇಟಿ ಕೊಟ್ಟಾಗ ಈ ನಮ್ಮ DKC ಅವರು ಮಾಡಿದಂಥ ಈ ಒಂದು ಏನು ಪ್ರಸ್ತಾವ ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸರ್ಕಾರವು ಯುವಜನರ ಕಲ್ಯಾಣದ ಹೆಸರಿನಲ್ಲಿ ಸ್ವಪಕ್ಷದ ಕಾರ್ಯಕರ್ತರನ್ನು ಪೋಷಿಸುವ ಲಜ್ಜೆಗೆಟ್ಟ ರಾಜಕಾರಣ ಕೈ ಹಾಕಿದೆ. ಲಜ್ಜೆಗೆಟ್ಟಂಥದ್ದು ನಮ್ಮ ಪಕ್ಷ ಬೆಳೆಸುವಾಗ ಸರ್ಕಾರ ದುಡ್ಡನ್ನು, ಖಜಾನೆ ದುಡ್ಡನ್ನು ಉಪಯೋಗ ಮಾಡ್ತಾಯಿದ್ದು ತಪ್ಪು ಅಂತ ಆಬ್ಜೆಕ್ಷನ್ ಮಾಡ್ತಾಯಿದ್ದಾರೆ. ಅವರ ಹೇಳಿಕೆಯಲ್ಲೂ ಸರಿಯಲ್ಲ. ಹೌದು, ಯುವಕರ ಕಲ್ಯಾಣ ಅಂದ್ರೆ ಅಡ್ಡಿ ಇಲ್ಲ, ಆದರೆ ಆ ನೆಪದಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸುವಂಥದ್ದು, ಮುಂಬರುವ ಚುನಾವಣೆಯಲ್ಲಿ ಅವ್ರನ್ನ ಬಳಸುವಂಥ ಒಂದು ಸಾಹಸ ಮಾಡ್ತಾ ಇದೆ ಅಂತೇಳಿ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಸತ್ಯಾಂಶ ಇಲ್ಲ ಅಂತಲ್ಲ. ಮತ್ತು ಯಾವುದೇ ಪಾರ್ಟಿ ಇದ್ದರೂ ಸಹಿತ ಇವತ್ತು ತಮ್ಮ ಕಾರ್ಯಕರ್ತರ ಮೇಲೆ ಅಥವಾ ತಮ್ಮ ಒಂದು ಯಾವುದೋ ಹೆಸರಿನ ಮೇಲೆ ಸಂಘಟನೆ ಮಾಡ್ತಾ ಇರ್ತಾರೆ. ಆ ಸಂಘಟನೆಗೆ ದುಡ್ಡು ಬೇಕಾಗ್ತದೆ. ಅರ್ಥ ಮೂರಿಂದ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕಾದರೂ ಅಷ್ಟೇ ಅದು. ಅಟ್ಲೀಸ್ಟ್ ಅವ್ರು ಕೂಡಿದ್ರೆ ಆಡೋದಕ್ಕೊಂದು ವ್ಯವಸ್ಥೆ ಮಾಡಬೇಕು, ಮತ್ತೇನೋ ಮಾಡಬೇಕು, ಒಟ್ಟು ಖರ್ಚು ಮಾಡಬೇಕಾಗ್ತದೆ. ಈ ಎಲ್ಲ ನೆನಗಟ್ಟಿನಲ್ಲೇ ಕಾಂಗ್ರೆಸ್ ಅಂತ ತಂದ ಒಂದು ಏನಪ್ಪ ಅಂದ್ರೆ ಭಾರತ್ ಜೋಡೋ ಅನ್ನೋಂಥ ಒಂದು ಹಿಂದೆ ಘಟನೆ ಆಗಿದ್ದು ನಿಮಗೆ ಗೊತ್ತದೆ. ಅದು ನೆಪ ಇಟ್ಕೊಂಡು ಈಗ ಸಂಘಟನೆ ಮಾಡ್ತಾ ಇದ್ದಾರೆ. ಇದರಲ್ಲೂ ಏನಂತ ಸಂಶಯ ಪಡುವಂಥದ್ದೆಲ್ಲ ಕಾರಣ ಅದು. ಅದರೊಳಗೆ ಅವರಿಂದ ಅವರ ಇಡೀ ರಾಜ್ಯ ತುಂಬ ಈ ಸಂಘಟನೆಗಳನ್ನ ಮಾಡಿ ಒಂದು ರೀತಿಯಿಂದ ಕಾಂಗ್ರೆಸ್ ವಿಚಾರಗಳನ್ನ ಬಿತ್ತುವಂಥ ಕೆಲಸ ಮಾಡೋ ಜೊತೆಗೆ ತಮ್ಮ ಸಂಘಟನೆ ಬಲವರ್ಧನೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಈ BJPಗರ ಆರೋಪ. ಹೀಗಾದಾಗ ಇವರು ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ, ಈಗ ನಿಮ್ಮ ಸಂಘ ಪರಿವಾರಗಳಿದ್ದಾವೆ ಸಾಕಷ್ಟು ಬೇರೆ ಬೇರೆ ಹೆಸರಿನಲ್ಲ, ಅವುಗಳಿಗೆ ದುಡ್ಡು ಕೊಡೋರು ಯಾರು, ಎಲ್ಲಿದು ಬರ್ತದೆ ದುಡ್ಡು ಅವ್ರಿಗೆ ಅನ್ನುವಂಥದ್ದು ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಒಂದು ಕಾಲಕ್ಕೆ BJPಯಲ್ಲಿ ಸಂಘಟನೆ ಮಾಡೋಬೇಕು ಅಷ್ಟಿತ್ತು, RSS ಸಂಘಟನೆ ಮಾಡೋದು ಭಾಳ ತೊಂದರೆ ಆಗ್ಯದ, ಇಲ್ಲಂತಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಬೇರೆ ಬೇರೆ ಮನೆಯಲ್ಲಿ ಊಟ ಮಾಡಿಕೊಂಡು ಮಾಡಿ RSS ಕಾರ್ಯಕರ್ತರು RSSನ ಬೆಳೆಸೋ ಪ್ರಯತ್ನ ಮಾಡಿದರು. ಅದರಲ್ಲಿ ಒಂದಿಷ್ಟು ಮಧ್ಯಮ ವರ್ಗ ಅಥವಾ ಉನ್ನತ ವರ್ಗ ಅಥವಾ ಶ್ರೀಮಂತ ವರ್ಗ ಒಂದಿಷ್ಟು ಹೆಲ್ಪ್ ಮಾಡಿದ, ಮತ್ತು ಬೇರೆ ವ್ಯಾಪಾರಿ ವರ್ಗ. ಹೀಗಾಗಿ ಅಲ್ಲಿ ಎಕನಾಮಿಕ್ ಒಂದು ಏನೋ ಒಂದು ಮಾಡಿಕೊಂಡು ತಮ್ಮ ಸಂಘಟನೆ ಮಾಡಿ ಇವತ್ತಂತೆ ಸ್ವತಃ RSS ಇದ್ದಿದ್ದು ಏನಪ್ಪ ಅಂತಂದ್ರೆ ಎಲ್ಲಿದು ಬರೋದು ದುಡ್ಡ ಅಂತದ್ದು ಹೇಳಿಕ್ಕೆ ಹೋಗೋದಿಲ್ಲ, ನಾವು ಯಾರೂ ಕೇಳಿಕ್ಕೆ ಹೋಗೋದಿಲ್ಲ. ಮೋಸ್ಟ್ಲಿ ಅವ್ರು ಹೇಳ್ತಾರೆ ಒಂದಿಷ್ಟು ಅವ್ರ ಭಕ್ತರು ಅಥವಾ ಒಂದು ಅಲ್ಲಿ ಗುರುಪೂಜೆ ಅಂತ ಬರ್ತದೆ, ಅದು ಮಾಡ್ಕೊಂಡು ಮಾಡ್ತೀವಿ ಅನ್ನೋಂಥ ಏನೋ ಒಂದು ಕ್ಲಿಯರೆನ್ಸ್ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಸಾವಿರಾರು ಜನರನ್ನು ಸರಿಕೊಂಡು ಹೋಗುವಂತಹ ಅಷ್ಟರ ಮಟ್ಟಿಗೆ ದುಡ್ಡಿನ ಸಹ ಯಾರು ಮಾಡ್ತಾರಪ್ಪ? ಸರ್ಕಾರ ಮಾಡಬೇಕು, ಇಲ್ಲ ದೊಡ್ಡ ಲಾಭ ಮಾಡ್ಕೊಳ್ಳೋಂಥ ವ್ಯಾಪಾರಿಗಳು ಮಾಡಬೇಕು. ಇದೆಲ್ಲ ಪಕ್ಷಗಳು ನಿಂತಿದ್ದಾರೆ. ಅದ್ರಲ್ಲಿ ಸ್ವಲ್ಪ BJP ಇತ್ತೀಚೆಗೆ ಹೆಚ್ಚಿಗೆ ಆಗಿರ್ಬೋದು ಜನ. ಅದು ಯಾಕಂದ್ರೆ ರಾಷ್ಟ್ರ ಮಟ್ಟದ ಒಂದು ಪಕ್ಷ ಆಗಿದೆ ಇವತ್ತು, ಈಗ ಬೆಳೆದು ನಿಂತಿದ್ದಾರೆ. ಅದರಿಂದ ಒಂದು ಹೆಲ್ಪ್ ಕೊಟ್ಟು, ದುಡ್ಡು ಕೊಟ್ಟು ಒಂದು ಹೆಲ್ಪ್ ಮಾಡ್ಕೊಳ್ತಾ ಅನೇಕ ಶ್ರೀಮಂತರು ಇದ್ದಿದ್ದು ಸುಳ್ಳಲ್ಲ. ಅದರಲ್ಲೂ ಮುಖ್ಯವಾಗಿ ಕಾರ್ಪೊರೇಟ್ಗಳು ಇವತ್ತೇನು ಈ ದೇಶದ 100-150 ಜನ ಅಥವಾ 100-200 ಜನ ಏನಿದ್ದಾರೆ ಕಾರ್ಪೊರೇಟ್ಗಳು, ಅವರಂತೂ ಇದರ ಲಾಭ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಗಳಿಗೆ ಅವರು ಸಹಿತ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ BJPಗೆ ಆಯಿತು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಆಯಿತು ಮಾಡ್ತಿದ್ದಾರೆ. ಆ ನೆಲೆಗಟ್ಟಿನಲ್ಲೇ ಇಲ್ಲೂ ಅನೇಕರು ಕಾಂಗ್ರೆಸ್ಸಿಗೆ ದಾನದ ರೂಪದಲ್ಲೇ, ದತ್ತಿ ರೂಪದಲ್ಲೇ ಕೊಡ್ತಾ ಇರ್ತಾರೆ.
ಹೀಗಾಗಿ ಅದು ಸಹಿತ ಇಲ್ಲಿ ಏನೋ ಬಳಕೆ ಆಗ್ತದೆ ದುಡ್ಡು. ಕಾಂಗ್ರೆಸ್ ದುಡುಕಿ ಮಾಡಲಿ, ಬಿ ಜೆ ಪಿ ಮಾಡಲಿ, ಈ ಜನಸಾಮಾನ್ಯರು ಏನು ದುಡ್ಡು ಸಂಗ್ರಹ ಮಾಡ್ತಾರೆ ಅದನ್ನು ಅಲ್ಲಿ ಬಳಸ್ತಾ ಇರ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಓಪನ್ ಆಗಿ ಸರ್ಕಾರ ಬಂದದ, ಸರ್ಕಾರ ದುಡ್ಡನ್ನು ಹಾಕಿ ಯುವಕರನ್ನ ಇಂಪ್ರೂವ್ ಮಾಡ್ತೀನೋ ಹಾಗೆ ಹೀಗೆ ತಿಳ್ಕೊಂಡು ಇವರೊಂದು ಪ್ರಯತ್ನ ಮಾಡ್ತಾರೆ, ಸಂಘಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಸಂಘಗಳು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಪರವಾಗಿ ಹಿಂದಿನ ನಿಲ್ಲುವಂಥವು, ನಾಳೆ ಎಲೆಕ್ಷನ್ದಲ್ಲೇ ಈ ಯುವಕರನ್ನು ಉಪಯೋಗ ಮಾಡುವಂತಹ ಪ್ರಯತ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋಂಥ ಮಾತು. ಮತ್ತು ಈಗಾಗಲೇ ಗೊತ್ತಿರುವಂಗೆ ಈ ರಾಷ್ಟ್ರದ 40% ಜನ ಯುವಕರಿದ್ದಾರೆ. 40% ಜನ ಅಂದರೆ ಸಣ್ಣದಲ್ಲ, ಯಾಕಪ್ಪ ಅಂತಂದ್ರೆ 40ರಿಂದ 50% ಇದ್ದಾರೆ. ಅವರನ್ನು ಗ್ರ್ಯಾಬ್ ಮಾಡುವಲ್ಲೇ, ಈಗಾಗಲೇ ಅವ್ರನ್ನ ಹಿಡ್ಕೊಳ್ಳುವಲ್ಲೇ ಬಿ ಜೆ ಪಿಯಿಂದ ಯಶಸ್ವಿಯಾಗಿದೆ. RSS ಅನ್ನು ಮುಂದಿಟ್ಟುಕೊಂಡು ಜನರ ದೇಶಭಕ್ತಿ ಇನ್ನುಳಿದನ್ನು ಹಾಕ್ಕೊಂಡು ಅವರನ್ನು ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಥ ಪ್ರಯತ್ನ ಕಾಂಗ್ರೆಸ್ನ ಹಿಂದೆ ಸೇವಾದಳದಿಂದ ಆಗಬೇಕಾಗಿತ್ತು, ಅಲ್ಲಿ ಸರಿಯಾಗಿ ಆಗಲಿಲ್ಲ. ಇವತ್ತು ಗೊತ್ತಾಗ್ಯದ ಸಂಘಟನೆ ಎಷ್ಟು ಮಹತ್ವದ ಇರ್ತದೆ ಅಂತೇಳಿ. ಯಾಕಂದ್ರೆ ಒಂದು ಯಾವುದೇ ಸಂಘಟನೆ ಇಲ್ಲದೆ ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಕಾಂಗ್ರೆಸ್ಸಿಗೆ ಮನವರಿಕೆ ಯಾಕೆ ಆಗ್ತಾಯಿದೆ ಅಂದ್ರೆ ಅದು ಮೇಲಿನ ಮೇಲೆ ಸೋಲ್ತಾ ಇದೆ. ಹೀಗಾಗಿ ಸೋಲೋದ್ರಿಂದಾಗಿ ಸಹಜವಾಗಿ ಅದರ ಬೆಂಬಲಿಗರು ದೂರ ಹಾಕೋದು ಕಡಿಮೆ ಆಗ್ತಾ ಹೋಗ್ತಾರೆ. ಇದು ಕಡಿಮೆ ಆಗಿದ್ದಾರೆ, ಅದಕ್ಕೆ ಅದು ಹೆಚ್ಚು ಮಾಡ್ಕೋಸ್ಕರ ಇದು ಮಾಡ್ಲಿಕ್ಕಂಥದ್ದು ಅನ್ನೋದು ಬಿ ಜೆ ಪಿಗೆ ಆರೋಪ. ಮತ್ತು ಅವ್ರಿಗೆ ಸಹಜ ಅದ. ಮತ್ತು ನಮ್ಮ ವಿರುದ್ಧ ಅವ್ರು ಎತ್ತಿ ಕಟ್ತಾರೆ ಅವರನ್ನು ಅನ್ನುವಂಥದ್ದು, ನಾಳೆ ಸಂಘರ್ಷಕ್ಕೆ ಹಾದಿ ಆಗ್ತೈತೆ ಅನ್ನುವಂಥದ್ದು. ಈಗೆಲ್ಲ ಸರಿ ಅದ, ನಾವು ಆರಾಮಿರ್ತೀವಿ ಅನ್ನೋದು, 80-20 ಒಂದು ಆಟ ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥ ಒಂದು ಮನೋಧಾರ್ಯ ಅದ. ಇಂಥ ಸಂದರ್ಭದಲ್ಲೇ ಈ ಒಂದು ಸಂಘಟನೆಗೆ ದುಡ್ಡು ಹಾಕಿದ್ದು ಸಹಜವಾಗಿ ಬಿ ಜೆ ಪಿ ನಾಯಕರಿಗೆ ಕಣ್ಣಲ್ಲಿ ಒತ್ತುದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬಂದಾಗ ಈ ಮಾತುಗಳನ್ನ ಆಡಿದ್ದಾರೆ. ಏನಪ್ಪ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದಕ್ಕಾಗಿ ಮಾಡಿಕೊಂಡಂಥ ಒಂದು ಏನಪ್ಪ ಸಂಘಟನೆ. ಇದರಿಂದ ಯುವಕರಿಗೆ ಲಾಭ ಇಲ್ಲ, ನಿಜವಾಗಿ ಯುವಕರಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಅನೇಕ ಅವ್ರಿಗೆ ಉದ್ಯೋಗ ಒದಗಿಸುವಂಥ ಮತ್ತೇನು ಮಾಡೋಂಥ ಕೆಲಸಗಳನ್ನ ಅವ್ರು ಮಾಡಬೇಕಾಗಿತ್ತು ಅನ್ನೋಂಥ ಮಾತುಗಳನ್ನು ನಮ್ಮ ಏನಪ್ಪ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಅವ್ರ ಮಾತಿನಲ್ಲೂ ನ್ಯಾಯ ಇಲ್ಲ ಅಂತಲ್ಲ, ಸತ್ಯದ. ಯಾಕಂದ್ರೆ ಸರ್ಕಾರಿ ದುಡ್ಡು ಇದು ಉಪಯೋಗ ಮಾಡಬಾರ್ದು. ಟೋಟಲಾಗಿ ನೀವು ಯುವಜನರನ್ನ ಎಷ್ಟು ಸಲುವಾಗಿ ಉದ್ಯೋಗ ಸೃಷ್ಟಿ ಮಾಡಿರಿ, ಮತ್ತೇನು ಮಾಡಿರಿ, ಆದರೆ ಇದು ಹಂಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವ್ರು ಅನ್ನೋದ್ರಲ್ಲಿ ಅರ್ಧ ಸಚಿವಗಳಿದ್ದಾವೆ. ಹೌದು, ಇದರಿಂದಾಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ತಮ್ಮ ಸಂಘಟನೆ ಬಲ ಮಾಡೋಕ್ಕೆ ಉಪಯೋಗ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಅದೇ ಕಾಲಕ್ಕೆ ಮತ್ತು ಯಾವುದೇ ಒಂದನ್ನು ನೋಡ್ಬಿಟ್ಟು ಇತಿಹಾಸದಲ್ಲೇ ಒಂದು ಏನಪ್ಪ ಅಂತಂದ್ರೆ ಯಾವುದೇ ರಾಜ ಇರಲಿ, ಅದು ಯಾವುದೇ ಪ್ರಧಾನಿ ಇರಲಿ, ಅದು ಯಾವುದೇ ವ್ಯವಸ್ಥೆ ಇರಲಿ, ಮತ್ತು ತಾವು ಬದುಕಬೇಕು, ತಮ್ಮ ಬದುಕಿನ ಇನ್ನೊಬ್ಬರು ಬದುಕಬೇಕು ಅನ್ನೋಂಥ ಸಿದ್ಧಾಂತ ಇರ್ತದೆ. ಆ ನೆಲೆಗಟ್ಟಲೆ ನಾವು ಇದನ್ನು ನೋಡಬೇಕಾಗ್ಯದ. ಹೀಗಾಗಿ ಈ ಒಂದು ದುಡ್ಡು ಹಂಚುವಂಥ ಕೆಲಸ ಸರ್ಕಾರಿ ಕೆಲಸ ಆಗಿದ್ದರೂ ಸಹಿತ ಅದರಿಂದ ಒಂದಿಷ್ಟು ಅಟ್ಲೀಸ್ಟ್ ಯುವಕರಿಗೆ ಒಂದು ಸ್ವಲ್ಪ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಎಷ್ಟೋ ಖಾಲಿ ಯುವಕರು ಪಾಪ ಉದ್ಯೋಗ ಇಲ್ಲದೆ ನಿರುದ್ಯೋಗಿ ಅಡ್ಡಾಡುವಂಥವ್ರು, ಅವರು ಸಹಿತ ಈ ದುಡ್ಡಿನಿಂದ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಪಡ್ಕೋಬಹುದೇನೋ ಅನ್ನುವಂಥ ಮಾತುಗಳು ಇದ್ದಾವೆ. ಅದು ಆಗ್ತದಿಲ್ಲ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಸತ್ಯದ, ಕಾಂಗ್ರೆಸ್ ಇದ್ದಿದ್ದು ತನ್ನ ಸಂಘಟನೆ ಬಲಿಷ್ಠ ಮಾಡಿಸುವಾಗ ಈ ಯೋಜನೆ ಹಾಕ್ಕೊಂಡಿದ್ದು ಕ್ಲಿಯರ್ ಅದ. ಅದರಲ್ಲೂ RSSನ ಎದುರಿಸಬೇಕಾಗ್ತದ್ರೆ ತಮ್ಮಲ್ಲೂ ಒಂದು ಸಂಘಟನೆ ಬೇಕಾಗ್ತದೆ. ಆ ಸಂಘಟನೆ ದಿಶೆಯಲ್ಲೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ 1,010 ಕೋಟಿ ರೂಪಾಯಿಗಳು ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೋ ಆಗಲಿ, ಈ ಒಂದು ಹಣ ಸರ್ಕಾರದ ಹಣ ಏನದ ಇದು ದುರುಪಯೋಗ ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ. ಆದರೆ ಈಗ ಆಗ್ಲಿಕ್ಕಂಥದ್ದು ಏನು ಮಾಡೋದು, ಅದಕ್ಕೆ ಉತ್ತರ ಸ್ವತಃ ಏನಪ್ಪ ಅಂದ್ರೆ ಬಿ ಜೆ ಪಿನ ಹುಡುಕ್ಬೇಕು ಅಥವಾ ಕಾಂಗ್ರೆಸ್ ಹುಡುಕ್ಬೇಕು. ಏನೋ ಯಾಕಂತಂದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಇವತ್ತು ನಾವು ಅದಕ್ಕೆ ದುರುಪಯೋಗ ಮಾಡ್ಕೊಳ್ತಾ ಇಲ್ಲಪ್ಪ, ಅದಕ್ಕೆ ಯುವಕರಿಗೆ ಹಂಚ್ತಾ ಇದ್ದೀವಿ, ಅಲ್ಲಿ ಆಟ ಪಾಠ ಸಾಯಂಕಾಲ ನೀವು RSS ಅವ್ರು ಮಾಡ್ತೀರಿ ಅಥವಾ ಉಳಿದವ್ರು ಮಾಡ್ತೀವಿ, ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಮಾತುಗಳಿದ. ಒಟ್ಟಾರೆಯಾಗಿ ಎರಡೂ ಕಡೆ ಈಗ RSS ಆಗಿರ್ಬೋದು ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಅಥವಾ ಸಂಘ ಪರಿವಾರದ ಸಂಘಟನೆಗಳಾಗಿರ್ಬೋದು, ಇವರಲ್ಲಿ ಎಲ್ಲರೂ ಸಜ್ಜನರಿದ್ದಾರೆ. ಸರ್ಕಾರ ದುಡ್ಡು ತೊಗೊಳ್ಳೋದಿಲ್ಲ, ಬಿ ಜೆ ಪಿ ದುಡ್ಡು ತೊಗೊಳ್ಳೋದಿಲ್ಲ ಅನ್ನುವಂಗೆ ಯಾರು ಇದ್ದಟ್ಟು ಹೇಳ್ಕೊಳ್ಳೋಂಗಿದ್ದಾರೆ ಅಂತೇಳಿ. ಅದಕ್ಕೆಲ್ಲ ಇವರಂತೂ ಓಪನ್ ಆಗಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಎಲ್ಲ ಬಾರ್ ಜೋಡೋ ಯುವ ಸಂಘಟನೆ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ. ಆದರೆ ಇಲ್ಲಿ ಹೇಳೋದಿಷ್ಟ ಏನೋ ಮಾಡಿರಿ ಎರಡೂ ಪಾರ್ಟಿ ಅವರು, ಇಲ್ಲಿ ಯುವಕರು ಉದ್ಯೋಗ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಜೊತೆಗೆ ಇಲ್ಲಿ ಹಣ ದುರುಪಯೋಗ ಆಗೋದನ್ನು ತಪ್ಪಿಸುವಂಥದ್ದು ಭಾಳ ಮುಖ್ಯ ಅದ ಅಂತ ಹೇಳ್ತಾ, ಕಾಂಗ್ರೆಸ್ಸಿನ ಈ ಒಂದು ಭಾರತ್ ಜೋಡೋ ಯೋಜನೆಗೆ ಪ್ರಬಲವಾಗಿ ವಿರೋಧ ಮಾಡೋದು ಯಾವುದಪ್ಪ ಅಂದ್ರೆ RSS. ಅದೇ ಸೈಡ್ RSS ಪರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾತಾಡಿದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.